ಸ್ಯಾಂಡಲ್ವುಡ್ಗೆ ವರ್ಷದ ಮೊದಲ ಆಘಾತ ಇದು. ಹಿರಿಯ ನಟ ಸರಿಗಮ ವಿಜಿ ವಿಧಿವಶರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸರಿಗಮ ವಿಜಿ. ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 8 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. 50 ವರ್ಷಗಳಿಂದ ಕಲಾ ಸೇವೆಯನ್ನ ಮಾಡಿದಂತ ನಟ ಈಗ ವಿಧಿವಶರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಜೊತೆಗೆ ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕೂಡ ನಟಿಸಿದಂತ ಹಿರಿಯ ನಟ ಸರಿಗಮ ವಿಜಿ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 26 ವರ್ಷ ವಯಸ್ಸಾಗಿತ್ತು. ಅನೇಕ ದಿನಗಳಿಂದ ಅನಾರೋಗ್ಯದಿಂದಲೂ ಕೂಡ ಬಳಲ್ತಾ ಇದ್ರು. ಶ್ವಾಸಕೋಶದ ಸಮಸ್ಯೆ ಕೂಡ ಇತ್ತು ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಸ್ಯಾಂಡಲ್ವುಡ್ಗೆ ಈಗ ಮೊದಲ ಆಘಾತ. ವರ್ಷದ ಆರಂಭದಲ್ಲೇ ಇಂಥದ್ದೊಂದು ಸುದ್ದಿ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಏನಿದೆ ದೀಪಿಕಾ? ಅಶ್ವಿನಿ, ಹಿರಿಯ ನಟ ಸರಿಗಮ ವಿಜಯ್ ಅವರ ಆರೋಗ್ಯದಲ್ಲಿ ಕಳೆದ 8 ದಿನಗಳಿಂದ ಏರ್ಪೇರು ಉಂಟಾಗಿತ್ತು. ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು. ಆದ್ರೆ ಅವರ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಸುಧಾರಣೆ ಆಗ್ತಾ ಇದೆ ಅನ್ನುವಷ್ಟರಲ್ಲೇ ಇದೀಗ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿರುವಂತದ್ದು. ಸರಿಗಮ ವಿಜಿ ಇನ್ನಿಲ್ಲ ಅನ್ನುವಂತ ಮಾಹಿತಿ ಹೊರಬಿದ್ದಿದೆ. ಅವರು ಕಳೆದ 8 ದಿನಗಳಿಂದ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡೀತಿದ್ದಾರೆ. ಅವರಿಗೆ ಉಸಿರಾಟದ ತೊಂದರೆ ಹಲವು ವರ್ಷಗಳಿಂದ ಕಾಡ್ತಾ ಇತ್ತು. ಉಸಿರಾಟದ ತೊಂದರೆಯಿಂದ ಅವರು ಬಳಲ್ತಾ ಇದ್ರು. ಆದ್ರೆ ಅದು ಸುಧಾರಿಸ್ತಾ ಹೋಗ್ತಿದೆ ಅನ್ನುವಂಥದ್ದು ಕಳೆದ 2-3 ದಿವಸಗಳಿಂದ ಅವರ ಮಗ ರೋಹಿತ್ ಅವರು ಪವರ್ ಟಿವಿಯ ಜೊತೆ ಹಂಚಿಕೊಂಡಿದ್ರು. ಆದ್ರೆ ಇದೀಗ ಏಕಾಏಕಿ ಅವರ 2 ಕಿಡ್ನಿ ಫೇಲ್ಯೂರ್ ಆಗಿದೆ ಎಂಬ ಒಂದು ಮಾಹಿತಿ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮೆಡಿಕಲ್ ರಿಪೋರ್ಟ್ ಹೊರ ಬರುತ್ತೆ. ಮಾಧ್ಯಮಗಳಿಗೆ ಅಥವಾ ಅದನ್ನ ಕಂಪ್ಲೀಟ್ ಆಗಿ ಪಬ್ಲಿಕ್ಗೆ ಹೊರ ಬಿಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಅವರ ಮಗನೇ ತಿಳಿಸಿದ್ದಾರೆ. ಇನ್ನು ಕಳೆದ 50 ವರ್ಷಗಳಿಂದ ಅವರು ಸಿನಿ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತದ್ದು. ಪ್ರಭಾಕರ್ ಅವರ ಜೊತೆಗೆ 10 ಸಿನಿಮಾಗಳಲ್ಲೂ ಹೆಚ್ಚು ಒಂದು ಚಿತ್ರಗಳಲ್ಲಿ ಸಹ ನಟರಾಗಿ ಕೂಡ ಸರಿಗಮಪ ವಿಜಿ ಅವರು ಅಭಿನಯಿಸಿದ್ದಾರೆ. ಅವರ ಕೊನೆಯ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿರೋದಂದ್ರೆ ಡಕೋ. ಡೀಟೇಲ್ಸ್ಗೆ